ಜಾನರ್ ಯೂಶುವಲ್ ಆಗಿ ಕಾಮಿಡಿನೇ. ಮಾಡೋಕ್ಕಾಗಲಿ ನೋಡೋಕ್ಕಾಗಲಿ ನನಗೆ ಕಾಮಿಡಿನೇ ಇಷ್ಟ. ಬಟ್ ಕಾಮಿಡಿ ಎಂಟರ್ಟೈನ್ಮೆಂಟ್, ಅದ್ರ ಮೂಲಕವಾಗಿ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಕಾಮಿಡಿನ ನೀವು 90 ವರ್ಷದಿಂದ ಒಂದು 10 ವರ್ಷ ಮುಗೋ ತನಕ ಎಲ್ಲರೂ ಎಂಜಾಯ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಕಾಣಿಸ್ತದೆ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ. ಸೋಮವಾರ ಮಧ್ಯಾಹ್ನ ಹೌಸ್ಫುಲ್ ಆಗಿದೆ. ಈ ಥರದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬಂದಾಗ ಜನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ ಆಡಿಯನ್ಸ್ ಥಿಯೇಟ್ರಿಗೆ ಬರಲ್ಲ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಸುಳ್ಳು. ನಾವು ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ. ಸೊ ನಾವು ಆಡಿಯನ್ಸ್ನ ಬ್ಲೇಮ್ ಮಾಡಬಾರ್ದು. ಈ ಥರದ್ದು ಕಂಟೆಂಟ್ ಮಾಡಿದಾಗ ಖಂಡಿತವಾಗ್ಲೂ ಥಿಯೇಟರ್ಸ್ ಫುಲ್ ಆಗೇ ಆಗುತ್ತೆ. ಆ್ಯಂಡ್ ಇದಕ್ಕೆ ನೀವೆಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಜನ ಸಪೋರ್ಟ್ ಕಾಣಿಸ್ತಾ ಇದೆ. ಇಂಡಸ್ಟ್ರಿಗೆ ಮತ್ತೆ ಒಂದು ಜಂಪ್ ಸ್ಟಾರ್ಟ್ ಸಿಕ್ಕಂಗಾಗಿದೆ ಈಗ. ಚಿತ್ರರಂಗದಲ್ಲಿ ಈ ಥರದೊಂದು ಸಿನಿಮಾ ಬಂದು ಎಕ್ಸಿಬಿಟರ್ಸ್ಗಾಗಲಿ, ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ, ನಟರಿಗಾಗಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ಥರದೊಂದು ಸಿನಿಮಾ ಬಂದಾಗ. ಆ್ಯಂಡ್ ಇದೊಂದು ಹುಮ್ಮಸ್ಸು, ಈ ಥರದ್ದು ಒಂದು ಧೈರ್ಯ. ನಾವು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಧೈರ್ಯ ನಮಗೆ. OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ನೋಡ್ತಿದ್ದೀರಾ ಬರ್ತಿರುವಂಥ ಕಂಟೆಂಟ್. ನಾವು ಮುಂಚೆ ಹೇಳ್ತಿದ್ವಿ ನಾವು ಈ ಸ್ಟೇಟ್ ಜೊತೆ ಆ ಸ್ಟೇಟ್ ಜೊತೆ ಬೇರೆ ಭಾಷೆಗಳ ಜೊತೆ ಫೈಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾಗಳನ್ನ ನಿಲ್ಸೋಕ್ಕೆ ಅಂತ. ಬಟ್ ಇವಾಗ ಇಂಟರ್ನ್ಯಾಷನಲ್ ಕಂಟೆಂಟ್ ಇದೆ. ನಾನು ಹೇಳ್ದಂಗೆ ಪ್ರತಿಯೊಂದು ಮಗುನೂ ಯಾವುದೋ ಒಂದು ಕೊರಿಯನ್ ವೆಬ್ ಸೀರೀಸ್ ಡೈಲಾಗ್ ಹೇಳುತ್ತೆ ಚಿಕ್ಕ ಚಿಕ್ಕ ಮಕ್ಕಳು. ಸೊ ನಾವು ಅವ್ರ ಜೊತೆ ಕಂಪೀಟ್ ಮಾಡಬೇಕು. ಸೊ ಅವ್ರ ಜೊತೆ ಕಂಪೀಟ್ ಮಾಡಬೇಕು ಅಂದಾಗ ಅದಕ್ಕೊಂದು ಸ್ವಲ್ಪ ಸಮಯ ತಗೊಳುತ್ತೆ. ಬಟ್ ನೀವು ಹೇಳ್ದಂಗೆ ಆದಷ್ಟು ಹೆಚ್ಚು ಸಿನಿಮಾಗಳು ಮಾಡೋ ಪ್ರಯತ್ನ ಮಾಡ್ತೀವಿ. ಆಸೆ ಪಡ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲರೂ ಬಂದು ನಿಂತ್ಕೊಳ್ಳಿ ಇಂಡಸ್ಟ್ರಿಗೆ. ಯಾವುದೇ ಸಿನಿಮಾ ಆಗಲಿ, ನಾನು ಒಬ್ಬನೇ ಅಂತ ಅಲ್ಲ, ಯಾವುದೇ ಒಳ್ಳೆ ಸಿನಿಮಾ ಬಂದಾಗ ನಾವೆಲ್ಲರೂ ಜೊತೆಗೆ ನಿಂತಾಗ ಅದು ಇಂಡಸ್ಟ್ರಿಗೂ ಒಳ್ಳೆ ಬೆಳವಣಿಗೆ ಅಂತ ಜನಕ್ಕೆ ಅನಿಸುತ್ತೆ. ಆ್ಯಂಡ್ ಜನಕ್ಕೂ ಬಂದು ಸಿನಿಮಾ ನೋಡೋದಕ್ಕೆ ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಡಿಮ್ಯಾಂಡ್ ಮಾಡೋದಕ್ಕಾಗಲ್ಲ, ಬಟ್ ಎಲ್ಲರೂ ಜೊತೆಗೆ ನಿಂತರೆ ಸಂತೋಷ.